ಅತ್ತೆ ಯಾಕೆ ನಿದ್ದೆ ಬಂದಿಲ್ವಾ? ಯಾಕೋ ಬೇಜಾರಲ್ಲಿ ಕೂತಿದ್ದೀರಾ? ಏನಾಯ್ತು? ಏನಿಲ್ಲ ಬಿಡು ಮಯೂರಿ, ಹಾಗೆ ಸುಮ್ಮನೆ. ನನ್ನ ಹತ್ರನೇ ಸುಳ್ಳ? ಏನೂ ವಿಚಾರ ಇಲ್ಲದೆ ಮುಖದಲ್ಲಿ ಇಷ್ಟು ಸಂಕಟ ಹೊತ್ಕೊಂಡು ಇಷ್ಟು ಹೊತ್ತಲ್ಲಿ ಇಲ್ಲಿ ಕೂತಿದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ ಅತ್ತೆ? ಹೇಳಿ ಏನಾಯಿತು ಅಂತ. ಛೆ ಹಾಗಲ್ವೇ ಮಯೂರಿ, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಏನೋ ಟೆನ್ಷನಲ್ಲಿ ಹಾಗಂದೆ ಅಷ್ಟೇ. ಟೆನ್ಷನ್ನ? ಯಾವ ವಿಚಾರವಾಗಿ ಅತ್ತೆ? ಆಗಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ರಿ ಅನ್ಸುತ್ತೆ. ಏನಾಯಿತು? ಅರ್ಜುನ್ ಫೋನ್ ಮಾಡಿದ್ದ ಕಣೆ. ಮತ್ತೇನೋ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿದೆ ಅನ್ಸತ್ತೆ. ಅಮೃತ ಮೇಲೆ ಒಂದೇ ಸಮ ಕಿರ್ಚಾಡ್ತಾನೇ ಇದ್ದ. ನಾನು ಸಮಾಧಾನ ಮಾಡಿ ಫೋನ್ ಇಟ್ಟೆ. ನನಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಮಯೂರಿ. ಮತ್ತೆ ಜಗಳನ? ಹಾಗಾದರೆ ಇದು ಅರ್ಜುನ್ದೇ ಕಿತಾಪತಿ ಅನ್ಸುತ್ತೆ. ಏನು? ಹ್ಞೂ ಅತ್ತೆ, ಮೊದಲು ನಾನು ಅಮೃತ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ಅಮೃತ ಎಷ್ಟು ಒಳ್ಳೆ ಹುಡುಗಿ ಅಂತ. ಈಗ ನಾವಿಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ದೀವಿ ಗೊತ್ತಾ. ಆದರೆ ಇವನಿದಾನಲ್ಲ ಅರ್ಜುನು, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾನೆ. ಸಣ್ಣ ಸಣ್ಣ ವಿಚಾರನೂ ದೊಡ್ಡದು ಮಾಡಿಕೊಂಡು ಕಾಲು ಕೆರ್ಕೊಂಡು ಜಗಳ ಮಾಡ್ತಾನೆ. ನೋಡ್ತೀರಿ, ಇವಾಗಲೂ ಈ ಥರನೇ ಏನೋ ಒಂದು ಆಗಿರುತ್ತೆ. ಹೂ ಕಣೆ ಮಯೂರಿ, ನಾನು ಅವನಿಗಿದ್ದನ್ನೇ ಹೇಳ್ತೀನಿ, ತಾಳ್ಮೆ ಕಳ್ಕೊಬೇಡ್ವೋ ಅಂತ. ಅಲ್ಲ ಪಾಪ ಅಮೃತ ಇನ್ನೂ ಹೊಸಬ್ಳು, ಅವಳಿಗೆ ಈ ಮನೆ ಹೊಸ್ತು. ಏನೋ ಸಣ್ಣ ಪುಟ್ಟ ತಪ್ಪು ಅವಳ ಕಡೆಯಿಂದನೇ ಆಯಿತು ಅಂತ ಅನ್ಕೋ. ಇವನ್ ತಾನೇ ಅದನ್ನೆಲ್ಲ ಸಹಿಸ್ಕೊಂಡು ಹೋಗಬೇಕು. ಹೇಳಿದ್ರೆ ಕೇಳೋದೇ ಇಲ್ಲಪ್ಪ ಅವನು. ಹೇಗಾದರೂ ಮಾಡಿ ಅವರಿಬ್ಬರು ಮಧ್ಯೆ ಇರೋ ಅಂತರನ ಕಡಿಮೆ ಮಾಡಬೇಕಲ್ಲ ಮಯೂರಿ. ಹ್ಞೂ ಅತ್ತೆ, ನಾನು ಬಂದಷ್ಟು ದಿನದಿಂದ ಗಮನಿಸ್ತಾನೇ ಇದ್ದೀನಿ. ಅವರಿಬ್ಬರ ಮಧ್ಯೆ ಅಷ್ಟೇನು ಗ್ಯಾಪ್ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದನ್ನು ಇವಾಗಲೇ ಸರಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸಾಸಿವೆ ಅಷ್ಟಿರೋದು ಸಾಗರದಷ್ಟು ದೊಡ್ಡದಾಗೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಅದನ್ನು ನಾನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಎಷ್ಟು ಒಳ್ಳೆ ಮನಸ್ಸೆ ಮಯೂರಿ ನಿಂದು. ಆದರೆ ಒಂದು ನೆನ್ಪಿಟ್ಕೋ, ಈ ಜಗಳ ಅಂದರೆ ಇಬ್ಬರು ಕಡೆಯಿಂದನೂ ತಪ್ಪಾಗಿರುತ್ತೆ. ನೀನು ಅರ್ಜುನ್ ಪರನೂ ವಹಿಸ್ಕೊಳ್ಳೋ ಹಾಗಿಲ್ಲ, ಅಮೃತ ಪರನೂ ವಹಿಸ್ಕೊಳ್ಳೋ ಹಾಗಿಲ್ಲ. ತಟಸ್ಥವಾಗಿ ನಿಂತು ತಪ್ಪು ಹೇಗಾಗ್ತಿದೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಆಯ್ತಾ? ನಿಮ್ಮ ಕನಸೆ ನನಗೆ ಅರ್ಥ ಆಗುತ್ತೆ ಅತ್ತೆ, ನಾನಿದ್ದೀನಲ್ಲ, ಡೋಂಟ್ ವರಿ ಅತ್ತೆ. ಇಷ್ಟು ಒಳ್ಳೆ ಗುಣ ಇರೋ ನಿನ್ನ ಬಗ್ಗೆ ನಾನು ಅದೆಷ್ಟು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನೀನು ಅವರಿಬ್ಬರು ಸಂಬಂಧನ ಸರಿ ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ನನಗಂತೂ 100 ಆನೆ ಬಲ ಬಂತು. ದೇವ್ರ ದಯೆಯಿಂದ ಅದೊಂದು ಕೆಲಸ ಆಗಿಬಿಟ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಕಣಮ್ಮ. ಥ್ಯಾಂಕ್ಸ್ ಕಣೆ. ಅತ್ತೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನನ್ನ ಕರ್ತವ್ಯನೇ ಅಲ್ವಾ? ನೀವೀಗ ಹೋಗಿ ನೆಮ್ಮದಿಯಾಗಿ ಮಲಗಿ, ಸರಿನಾ? ಅಮೃತ ಅವರೇ, ಇವತ್ತು ನೀವು ನಡ್ಕೊಂಡಿದ್ದ ರೀತಿ ನನಗೊಂದು ಚೂರು ಇಷ್ಟ ಆಗಲಿಲ್ಲ. ಎಷ್ಟೋ ವಿಚಾರದಲ್ಲಿ ನಾನು ನಿಮ್ಮ ಪರ ವಹಿಸಿರ್ಬೋದು, ಆದರೆ ನನ್ನ ಅಜ್ಜಿ ವಿರುದ್ಧ ಈ ಮನೇಲಿ ಯಾರೇ ಹೆಚ್ಚು ಕಮ್ಮಿ ಮಾತಾಡಿದ್ರು ಅದನ್ನ ಅರ್ಜುನ್ ಸಹಿಸ್ಕೊಳ್ಳೋದಿಲ್ಲ. ಅಜ್ಜಿ ಅಂದರೆ ನನ್ನ ಪ್ರಾಣ. ಅವ್ರ ಮರ್ಯಾದೆಗೆ, ಅವ್ರ ಸ್ಥಾನಕ್ಕೆ ಕುತ್ತು ಬರೋ ಹಾಗೆ ಈ ಮನೇಲಿ ಯಾರಾದರೂ ನಡ್ಕೊಂಡ್ರೆ ಈ ಅರ್ಜುನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದು ನೀವಾದರೂ ಅಷ್ಟೇನೆ. ಇದೇ ಕೊನೆ. ಇನ್ಯಾವತ್ತೂ ಅಜ್ಜಿ ಎದುರಿಗೆ ನಿಂತು ಮಾತಾಡೋ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿಮ್ಮ ಪಾಡು ನಿಮ್ಮದು, ನನ್ನ ಪಾಡು ನನ್ನದು. ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ, ನನ್ನ ಪಾಡಿಗೆ ನಾನಿರ್ತೀನಿ. ನನ್ನ ತಂಟೆಗೆ ನೀವು ಬರಬೇಡಿ, ನಿಮ್ಮ ತಂಟೆಗೆ ನಾನು ಯಾವತ್ತೂ ಬರೋದಿಲ್ಲ. ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಣ್ರಿ. ನಮ್ಮ ಮನೆಯವ್ರ ಎದುರಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ರಿ.
ನಮ್ಮ ಮನೆಯವ್ರ ಎದುರಿಗೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ರಿ. ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡು ನಿಮ್ಮನ್ನ ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದೆ. ನಮ್ಮಮ್ಮ, ನಮ್ಮಜ್ಜಿ, ನಮ್ಮಣ್ಣ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ ಇವ್ರು ಎಲ್ಲರ ಹತ್ರನೂ ಅಮೃತ ಹಾಗೆ, ಅಮೃತ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ. ಆದರೆ ಇವತ್ತು ನೀವು ನಡ್ಕೊಂಡಿದ್ದ ರೀತಿ ನನಗೆ ಆಘಾತ ತಂದಿದೆ. ಆದರೆ ಇವತ್ತು ನನ್ನ ಅಜ್ಜಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋ ಹಾಗೆ ಮಾಡಿಬಿಟ್ರಿ. ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ ಅಮೃತ ಅವರೇ. ನಿಮ್ಮನ್ನ ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಹೊಸ ಹೊಸ ಪ್ರಯತ್ನಗಳು ಆಗಬೇಕಿದೆ. ಹೊಸ ಪ್ರಯೋಗಗಳಿಗೆ ನಾನು ನನ್ನನ್ನು ತೊಡಗಿಸ್ಕೊಳ್ಬೇಕಿದೆ. ಈ ರುದ್ರನ ಶಕ್ತಿ ಓರೆ ಹಚ್ಚಬೇಕಿದೆ. ಹೊಸ ಹೋರಾಟ, ಹೊಸ ಯುದ್ಧವೊಂದನ್ನು ನಾನು ಶುರು ಮಾಡಬೇಕಾಗಿದೆ. ಈವರೆಗಿನ ನನ್ನ ಎಲ್ಲ ಸೋಲುಗಳಿಗೆ ಉತ್ತರವಾಗಿ ನಾನು ಮಹಾ ಗೆಲುವೊಂದನ್ನು ಕಾಣಬೇಕಿದೆ. ಅದು ನನಗೆ ತುಂಬ ಅವಶ್ಯಕ. ಆ ಭೈರವ ಎಲ್ಲಿಗೆ ಹೋಗಿರ್ಬೋದು, ಏನು ಮಾಡ್ತಾ ಇರ್ಬೋದು? ನನಗೆ ಶಕ್ತಿ ಬಂದಿರೋ ವಿಚಾರ ಗೊತ್ತಾಗಿ ನನಗಿಂತ ಶಕ್ತಿವಂತನಾಗೋಕೆ ತಪಸ್ಸು ಮಾಡ್ತಾ ಕೂತಿರ್ಬಹುದಾ? ಅವನಿಲ್ಲಿಗೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ಬಂದು ಬಿಡ್ಬೋದು. ಅಷ್ಟರಲ್ಲಿ ನಾನು ಅವನ ಮಂತ್ರದಂಡವನ್ನು ವಶ ಮಾಡ್ಕೋಬೇಕು. ಹೌದು, ಆ ಭೈರವನ ಶಕ್ತಿಗಳಲ್ಲಿ ಅರ್ಧದಷ್ಟು ಇರೋ ಆ ಮಂತ್ರದಂಡ ನನ್ನ ಕೈವಶ ಆದರೆ ಆಗ ನನ್ನ ಕೆಲಸಗಳು ಸುಲಭ ಆಗುತ್ತಾ ಹೋಗುತ್ತವೆ. ಆಗ ನನ್ನನ್ನು ಹಿಮ್ಮೆಟ್ಟಿಸೋರು ಯಾರೂ ಇರಲ್ಲ. ಆ ಮಂತ್ರದಂಡ ನನಗೆ ಬೇಕು, ಬೇಕೇ ಬೇಕು. ಜೈ ಮಹಾರುದ್ರ. ಬಾ, ಭೈರವನ ಮಂತ್ರದಂಡ ಈಗ ರುದ್ರನ ಕೈಯಲ್ಲಿ. ಜೈ ಮಹಾರುದ್ರ. ಹೇಳಮೃತ, ನಿನ್ನ ಕೇಳ್ತಾ ಇರೋದು. ಅಷ್ಟು ರಾತ್ರಿಲಿ ಹೊರಗೋಗುವಂತ ಮುಖ್ಯವಾದ ಕೆಲಸ ಏನಿತ್ತಮ್ಮ? ನನ್ನ ದಿಂಬಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಮೇಲೋಗಿ ಒಂಚೂರು ನನ್ನ ದಿಂಬು ತಂದು ಕೊಡ್ತೀಯಾ? ಓಯ್, ಅದೆಲ್ಲ ಆಗಲ್ಲ. ಬೇಕಾದರೆ ನನ್ನ ಕಾಲನ್ನೇ ದಿಂಬು ಅಂದ್ಕೊಂಡು ಮಲ್ಕೋಬೋದು.